ರಣರಣ ಬಿಸಿಲಿಗೆ ಕರ್ನಾಟಕ ಬೆಚ್ಚಿ ಬಿದ್ದಿದೆ. ಅದರಲ್ಲೂ ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಸಿಲ ಧಗೆ 39 ಡಿಗ್ರಿ ಸೆಲ್ಸಿಯಸ್ನಿಂದ 40 ಡಿಗ್ರಿ ಸೆಲ್ಸಿಯಸ್ ಇದೆ. ಆದ್ರಿಂದ ಈ ಭಾಗದ ಜನ ಸ್ವಿಮ್ಮಿಂಗ್ ಪೂಲ್ಗಳ ಮೊರೆ ಹೋಗಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ರಣ ಬಿಸಿಲಿಗೆ ಕಂಗೆಟ್ಟ ಕೋಟೆನಾಡು ಚಿತ್ರದುರ್ಗ. ಸ್ವಿಮ್ಮಿಂಗ್ ಪೂಲ್ಗಳ ಮೊರೆ ಹೋದ ಜನರು. ಚಿತ್ರದುರ್ಗದಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ರಣ ಬಿಸಿಲು ಜನರಿಗೆ ಹೈರಾಣ ಮಾಡಿದೆ. 39ರಿಂದ 40 ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚಾಗುತ್ತಿದೆ. ಪುಟ್ಟ ಮಕ್ಕಳಂತೂ ಮನೆಯಿಂದ ಹೊರಬರೋದೇ ದುಸ್ತರವಾಗಿದೆ. ಈಗ ಶಾಲಾ ಕಾಲೇಜುಗಳಿಗೆ ಬೇರೆ ರಜೆ ಇದೆ. ಸ್ಟೂಡೆಂಟ್ಗಳಿಗೆ ರಜೆ ಮೋಜು ಹೇಗೆ ಕಳೆಯುವುದು ಎನ್ನುವಾಗಲೇ ಹೊಲ ಗದ್ದೆಗಳಲ್ಲಿನ ಸಿಮೆಂಟ್ ತೊಟ್ಟಿಗಳು ಸ್ವಿಮ್ಮಿಂಗ್ ಪೂಲ್ಗಳಾಗಿ ಮಾರ್ಪಟ್ಟಿವೆ. ಇದು ಹೊರಗಡೆ ಕಾಲಿಡಕ್ಕಾಗಲ್ಲ. ಇವ್ರು ಯಾರೋ ಒಬ್ರು ಇಲ್ಲಿ ನೀರಿನ ತೊಟ್ಟಿ ಮಾಡಿಬಿಟ್ಟು ಹುಡುಗರಿಗೂ ಮತ್ತು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಎಲ್ಲ ಆಟ ಆಡೋಕ್ಕೆ ಭಾಳ ಅನುಕೂಲ ಐತೆ. ಎಲ್ಲ ನೋಡ್ರಿ, ಎಲ್ಲ ಹುಡುಗರೆಲ್ಲ ಬಂದು ಹೆಂಗೆ ಎಂಜಾಯ್ ಮಾಡ್ತಾಯಿದ್ದಾರೆ. ಹೊರಗಂತೂ ಕಾಲಿಡೋಕ್ಕಾಗಲ್ಲ, ಅಷ್ಟು ಬಿಸಿಲು ಹೇಳಬಾರ್ದು, ಅಷ್ಟೊತ್ತು ಬಿಸಿಲೈತೆ. ಒಂದು ಕುಡಿಯೋಕ್ಕೂ ನೀರು ಸಿಗಲ್ಲ. ಅಂಥವ್ರಿಗೆ ಇವರು ಇಲ್ಲಿ ದೊಡ್ಡ ತೊಟ್ಟಿ ಮಾಡಿ ನೀರಿಂದು ಹುಡುಗರಿಗೂ ಸ್ಟೂಡೆಂಟ್ಸ್ ಎಲ್ಲರಿಗೂ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಷ್ಟು ಖುಷಿ ಪಡ್ತಾರೆ ನೋಡ್ರಿ, ಎಲ್ಲರೂ ಆಡಕ್ಕೆ ಭಾಳ ಖುಷಿ ಪಡ್ತಾರೆ. ಇನ್ನು ಚಳ್ಳಕೆರೆ ಭಾಗದ ಮಕ್ಕಳಿಗೆ ಸದ್ಯ ಇದೇ ಸ್ವಿಮ್ಮಿಂಗ್ ಪೂಲ್. ರೈತ ತೊಟ್ಟಿಗೆ ನೀಲಿ ಬಣ್ಣ ಹೊಡೆದಿರೋದ್ರಿಂದ ಥೇಟ್ ಈಜುಕೊಳದ ಫೀಲ್ ಆಗ್ತಿದೆ. ಸದ್ಯ ಸ್ಕೂಲ್ ಕಾಲೇಜ್ಗೆ ರಜಾ ಇರೋದ್ರಿಂದ ನಾವು ನಮ್ಮ ಸ್ನೇಹಿತರು ಈ ಸ್ವಿಮ್ಮಿಂಗ್ ಪೂಲ್ಗೆ ಬಂದು ಎಂಜಾಯ್ ಮಾಡ್ತೇವೆ ಅಂತಾರೆ ಪುಟ್ಟ ಮಕ್ಕಳು. ಅದಕ್ಕೆ ನಾವು ಈ ರಜಾಗೆ ಎಲ್ಲಿ ಎಂಜಾಯ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಯಾರೋ ತೊಟ್ಟಿ ಮಾಡಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಥರ. ಒಂದು 2 ಗಂಟೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಂದ ಎಲ್ಲ ಮಕ್ಕಳಿಗೂ ಎಲ್ಲ ಅನುಕೂಲ ಆಗಿದೆ. ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಹಾಲಿಡೇಸ್. ಈ ಬಿಸಿಲಿಗೆ ಸುಸ್ತಾಗಿರುವ ಚಳ್ಳಕೆರೆ ಜನರು ಈ ಸ್ವಿಮ್ಮಿಂಗ್ ಪೂಲ್ಗೆ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಅದೇನೇ ಇರ್ಲಿ, ಸದ್ಯ ಬಿಸಿಲಿಗೆ ತತ್ತರಿಸಿ ಹೋದ ಜನರು ಕೊಂಚ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ವೀರೇಶ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಅದು ಏಷ್ಯಾ ಖಂಡದಲ್ಲೇ ಮೊದಲ ಕರಡಿಧಾಮ. ಇಂತಹ ಕರಡಿಧಾಮದಲ್ಲೇ ನೀರಿಗೆ ಬರ ಬಂದಿದೆ. ಕರಡಿಧಾಮದಲ್ಲಿ ಕರಡಿಗಳಿಗೆ ನೀರಿಲ್ಲದೆ ಪರಿತಪಿಸ್ತಾ ಇದ್ದಾವೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಸುತ್ತಲೂ ಕಾಡು, ಹಚ್ಚ ಹಸಿರು, ಕಾಡಿನ ನಡುವೆ ಗುಡ್ಡಗಾಡು. ಈ ಕಾಡೆಲ್ಲ ನಂದೆ ಅನ್ನೋ ರೀತಿ ಓಡಾಡ್ತಿರುವ ಕರಡಿಗಳು. ಹೀಗೆ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿದ್ದ ಈ ಕರಡಿಧಾಮಕ್ಕೂ ಇದೀಗ ಬರಸಿಡಿಲು ಬಡಿದಿದೆ. ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಕರಡಿಧಾಮಗಳಲ್ಲೂ ಬರ ಆವರಿಸಿದೆ. ದರೋಜಿ ಹಾಗೂ ಗುಡೆಕೋಟೆ ಕರಡಿಧಾಮಗಳಲ್ಲಿ ಬರ ತಾಂಡವವಾಡ್ತಿದೆ. ಕರಡಿಗಳಿಗೆ ಕುಡಿಯಲು ನೀರೇ ಇಲ್ಲದಂತಾಗಿದೆ. ಬಿಸಿಲಿನ ಹೊಡೆತಕ್ಕೆ ತತ್ತರಿಸಿ ಹೋಗಿವೆ. ಕರಡಿಗಳಿಗೆ ಕುಡಿಯಲು ನೀರು ಸಿಗದ ಕಾರಣ ಅರಣ್ಯ ಇಲಾಖೆಯೇ ನೀರನ್ನ ಒದಗಿಸುತ್ತಿದೆ. ರೈತರು ಖಾಸಗಿ ಬೋರ್ವೆಲ್ಗಳಿಂದ ನೀರು ಪಡೆದು ಟ್ಯಾಂಕರ್ ಮೂಲಕ ಕೆರೆಗಳಿಗೆ ನೀರು ಪೂರೈಕೆ ಮಾಡ್ತಿದ್ದಾರೆ. ಈ ವರ್ಷ ಬೇಸಿಗೆಯಲ್ಲಿ ನೀರದು ಸ್ವಲ್ಪ ಅಭಾವ ಜಾಸ್ತಿ ಇದೆ. ಸೊ ಅದಕ್ಕಾಗಿ ನಾವು ಗುಡೆಕೋಟೆ ಮತ್ತೆ ದರೋಜಿ ಕರಡಿಧಾಮ ಏನಿದೆ ಅಲ್ಲಿ ಟ್ಯಾಂಕರ್ ಮುಖಾಂತರ ಮತ್ತೆ ಸೋಲಾರ್ ಪಂಪ್ಸ್ ಬೋರ್ವೆಲ್ ಮುಖಾಂತರ ನಾವು ನೀರು ಸಪ್ಲೈ ಮಾಡ್ತಾ ಇದ್ದೀವಿ. ದರೋಜಿ ಕರಡಿಧಾಮಲ್ಲಿ 30 ಕೆರೆಗಳಿಗೆ ನಾವು ಟ್ಯಾಂಕರ್ ಮುಖಾಂತರ ಅಥವಾ ಸೋಲಾರ್ ಬೋರ್ವೆಲ್ ಮುಖಾಂತರ ನೀರು ಹಾಕ್ಸ್ತಾ ಇದ್ದೀವಿ. ಅಂಡ್ ಅದೇ ತರ ಗುಡೆಕೋಟೆಯಲ್ಲಿ 27 ಕೆರೆಗಳಿಗೆ ನಾವು ಟ್ಯಾಂಕರ್ ಮುಖಾಂತರ ನೀರು ಹಾಕ್ಸ್ತಾ ಇದ್ದೀವಿ. ಇದರಿಂದ ಪ್ರಾಣಿಗಳು ಹೊರಗೆ ಹೋಗೋದು ಸ್ವಲ್ಪ ಕಮ್ಮಿ ಆಗಿದೆ. ಮತ್ತೆ ಮಾನವ ಪ್ರಾಣಿಗಳ ಸಂಘರ್ಷ ಏನಿದೆ ಅದು ಸ್ವಲ್ಪ ತಡೀತಾ ಇದೆ. ಒಟ್ನಲ್ಲಿ ಕರಡಿಧಾಮದಲ್ಲಿ ನೀರಿಲ್ಲದೆ ಪರದಾಡ್ತಿದ್ದ ಕರಡಿಗಳಿಗೆ ಅರಣ್ಯ ಇಲಾಖೆ ನೆರವಾಗಿದೆ. ಬಾಯಾರಿಸಿದ ಕರಡಿಗಳಿಗೆ ನೀರುಣಿಸುತ್ತಿರುವ ಇವರ ಕಾರ್ಯ ನಿಜಕ್ಕೂ ಪ್ರಶಂಸನೀಯ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.